ಬ್ರೋ ಹಾವ ಸುತ್ತ ಕಾಡು, ಇಲ್ಲಿ ಬೋಟಿಂಗ್ ಕೂಡ ಇದೆ. ವೆಲ್ಕಮ್ ಟು ಏಸಿಯನ್ ಲಾರ್ಜೆಸ್ಟ್ ಪಿರಮಿಡ್ ವ್ಯಾಲಿ ಇನ್ ಬೆಂಗಳೂರು. ವೆಲ್ಕಮ್ ಬ್ಯಾಕ್ ಟು ಮ್ಯೂಸಿಕ್ ಫಿಕ್ಸ್ ಟುಡೇ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಎಲ್ಲಿ ಹೊಂಟೀವಂದ್ರೆ ಬ್ರೋ ಹಾವ ಇಮಿಡಿಯೇಟ್ ಆಗಿ ನೋಡಿದ ತಕ್ಷಣ ಬಾಯಲ್ಲಿ ಮಾತೇ ಬರಲಿಲ್ಲ. ಒಂಥರ ಶಾಕ್ ಫೀಲಿಂಗಲ್ಲಿ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಸೈಲೆಂಟ್ ಆಗಿಬಿಟ್ಟೆ. ಇವತ್ತು ನಾವು ಹೋಗ್ತಿರೋ ಪಿರಾಮಿಡ್ ಏಷ್ಯಾದೊಳಗಡೆನೆ ಅತಿ ದೊಡ್ಡ ಪಿರಾಮಿಡ್ ಫಾರ್ ಮೆಡಿಟೇಷನ್. ಫುಲ್ ಏರಿಯಾ ಸುಮಾರು 40 ಎಕರೆ ಇದೆ. ಆ 40 ಎಕರೆ ಒಳಗಡೆ 100 ಫೀಟ್ 35 ಮೀಟರ್ಸ್ ಹೈಟಲ್ಲಿರೋ ಪಿರಾಮಿಡ್ ಇದು. ಮೆಡಿಟೇಷನ್ಗಾಗಲಿ, ಇಲ್ಲಿರೋ ಎನ್ವಿರಾನ್ಮೆಂಟು, ವಾತಾವರಣ ಎಲ್ಲ ಸಖತ್ತಾಗಿದೆ. ಬೋಟಿಂಗು ಮತ್ತು ಗೋಶಾಲಾ, ಸಿಕ್ಕಾಪಟ್ಟೆ ಆ್ಯಕ್ಟಿವಿಟೀಸ್ ಇದೆ. ಸೊ ನಮಗೇನಾದರೂ ಬೇಜಾರಾದಾಗ ಅಥವಾ ಸ್ಟ್ರೆಸ್ ಫೀಲ್ ಆದಾಗ 2-3 ಡೇಸ್ ಬಂದು ಇಲ್ಲಿ ವೆಕೇಷನ್ ಥರ ಸ್ಟೇ ಮಾಡೋಕ್ಕಾಗಲಿ, ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ ಮಾಡೋಕ್ಕಾಗಲಿ ಸಿಕ್ಕಾಪಟ್ಟೆ ಆಪ್ಷನ್ಸ್ ಇದೆ. ನೀವು ಒಂದ್ಸಾರಿ ಮಿಸ್ ಮಾಡದೆ ವಿಸಿಟ್ ಮಾಡಿ. ಸೊ ನಾನು ಯಾರೂ ಬಂದಿರಲ್ಲ ಅಂತ ಅಂದ್ಕೊಂಡ್ರೆ ಇಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಜಾತ್ರೆ ಥರ ಜನ ಇದ್ದಾರೆ. ಸೊ ಮೆಡಿಟೇಷನ್ಗೆ ಈ ಪ್ಲೇಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತ ಕೇಳಿದ್ದೀನಿ. ನೋಡೋಣ ಬನ್ನಿ ಒಳಗಡೆ ಹೇಗಿರುತ್ತೋ ಏನೋ ಅಂತ. ಪ್ಲೇಸ್ ಮಾತ್ರ ಸಿಕ್ಕಾಪಟ್ಟೆ ಪೀಸ್ ಇದೆ. ಇಲ್ಲಿ ಒಳಗಡೆ ಬಂದು ಕೂತ್ರೆ ವಾಪಸ್ ಆಚೆ ಕಡೆ ಹೋಗ್ಬೇಕಂತಾನೆ ಅನ್ಸಲ್ಲ, ಅಷ್ಟು ಪೀಸ್ಫುಲ್ ಆಗಿದೆ. ಸೊ ಆಚೆ ಕಡೆಯಿಂದ ಪಿರಾಮಿಡ್, ಸೊ ಪಿರಾಮಿಡ್ ಒಳಗಡೆ ಬಂದು ಇಲ್ಲಿ ಬಂದು ಕೂತು ಮೆಡಿಟೇಷನ್ ಮಾಡ್ಬೋದು. ಪಿನ್ ಡ್ರಾಪ್ ಸೈಲೆಂಟ್ ಇದೆ. ವಿಡಿಯೋ ಮಾಡ್ಬೇಡ ಅಂತ ಹೇಳ್ತಾರೆ, ಬಟ್ ಸ್ಟಿಲ್ ನಾನು ವಿಡಿಯೋ ಮಾಡ್ತಿದ್ದೀನಿ. ಒಳಗಡೆ ಕೂತ್ಕೊಂಡು ಒಂದು 5-10 ಮಿನಿಟ್ಸ್ ಸುಮ್ಮನೆ ಕೂತಿದ್ದೆ ನಾನು. ಮೆಡಿಟೇಷನ್ ಅಂದರೆ ಮೆಡಿಟೇಷನ್ ಏನು ಮಾಡೋದು ಬೇಡ, ಒಳಗಡೆ ಸುಮ್ಮನೆ ಒಂದು 10 ಮಿನಿಟ್ಸ್ ಕೂತ್ರೆ ಕೂಡ ಸಾಕು. ಒಂಥರ ಸಿಕ್ಕಾಪಟ್ಟೆ ಪೀಸ್ ಫೀಲ್ ಆಗುತ್ತೆ. ನಿಮಗೆ ತಲೆಯಲ್ಲಿರೋ ಯೋಚನೆ ಆಗಲಿ, ಸ್ಟ್ರೆಸ್ಸು ಎಲ್ಲ ರಿಲೀಫ್ ಆಗುತ್ತೆ. ಸೊ ಬೆಸ್ಟ್ ಪ್ಲೇಸ್ ಟು ಡೂ ಮೆಡಿಟೇಷನ್. ಮಿಸ್ ಮಾಡದೆ ನೀವು ಒಂದ್ಸಾರಿ ಬನ್ನಿ. ಸೊ ಇದು ಸುಮಾರು 100 ಫೀಟು ಮತ್ತು 30 ಮೀಟ್ರ್ ಇದೆ ಅಂತೆ ಹೈಟು. ಟೋಟಲ್ 40 ಎಕರೆ ಜಾಗ, ಸರೌಂಡಿಂಗ್ ಎಲ್ಲ. ಇಲ್ಲಿ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ ಇದೆ. ಏನೇನಂದರೆ ಹೈ ರೋಪ್ ಕೋರ್ಸು, ಮತ್ತು ಪೇಂಟ್ ಬಾಲ್ ಝೋನು, ಮತ್ತು ಡ್ರೈವಿಂಗು, ಆರ್ಚರಿ, ಆ್ಯಕ್ಸ್ ಥ್ರೋಯಿಂಗು, ಇಷ್ಟೆಲ್ಲ ಆ್ಯಕ್ಟಿವಿಟೀಸ್ ಇದೆ. ಮತ್ತು ಗೋಶಾಲಾ ಇದೆ. ಪಿರಾಮಿಡ್ ಪಕ್ಕನೇ ಒಂದು ಲೇಕ್ ಇದೆ, ಮತ್ತು ಲೇಕ್ ಮೇಲೆ ಬ್ರಿಡ್ಜು, ಸುತ್ತ ಕಾಡು. ಸುತ್ತ ಎಲ್ಲ ಕಾಡು ಇರೋದ್ರಿಂದ ನನಗೆ ಯಾಕೋ ಇಲ್ಲಿ ಪ್ರಾಣಿ ಏನೇನೋ ಇದೆ ಅನಿಸುತ್ತೆ. ಯಾಕಂದರೆ ನಾವು ಇವಾಗಲೇ ಒಂದು ಹಾವು ನೋಡಿದ್ವಿ. ಸೊ ನಾವಿವಾಗ ಗೋಶಾಲಾ ಇದೆ, ಇಲ್ಲಿ ಗೋಶಾಲೆ ಹೋಗ್ತಿದ್ದೀವಿ. ಮಿನಿಮಮ್ ಒಂದು 30 ರುಪೀಸ್ ಆಗಲಿ 50 ರುಪೀಸ್ ಆಗಲಿ ಎಂಟ್ರೆನ್ಸ್ ಫೀ ಇಟ್ಟು ಬಿಸ್ನೆಸ್ ಮಾಡ್ತಿರ್ತಾರೆ. ಬಟ್ ಇಲ್ಲಿ ಮಾತ್ರ ಪ್ಯೂರ್ ಎಂಟ್ರೆನ್ಸ್ ಫ್ರೀ ಇದೆ. ಮತ್ತು ಇಲ್ಲಿ ಒಂದು ಕೆಫೆಟೇರಿಯಾ ಕೂಡ ಇದೆ, ಏನಾದರೂ ಬೇಕಾದರೆ ತಿನ್ಬೇಕಂತ. ಸೊ ಕೆಫೆಟೇರಿಯಾ ಕೂಡ ಸಖತ್ತಾಗಿದೆ ನೋಡೋಕ್ಕೆ. ಸೊ ಮೇಲಾದರೆ ಮೇಲ್ಗಡೆ ಹೋಗಿ ಆರ್ಡ್ರ್ ಮಾಡಿಕೊಂಡು ಹೋಗಿ ತಿನ್ಬೋದು. ಮೇಲೆ ಹೋಗೋಕ್ಕಿದೆ ಜಾಗ. ಮೇ ಬಿ ಹೋಗಬಾರ್ದಂತ ಪಾಟ್ಸ್ ಅಡ್ಡ ಇಟ್ಟಿದ್ದಾರೆ. ವ್ಯೂನ ಎಂಜಾಯ್ ಮಾಡ್ತಾ ಬಿಸಿ ಬಿಸಿ ಪಕೋಡ ಮತ್ತು ಟೀ ಕುಡಿದು ಹೊರಟ್ವಿ. ಸೊ ಇಲ್ಲಿ ಬೋಟಿಂಗ್ ಕೂಡ ಇದೆ. ಸೊ ಈ ಪ್ಲೇಸ್ ಬಂದುಬಿಟ್ಟು ಬೆಂಗಳೂರಿಂದ ಜಸ್ಟ್ 36 ಕಿಲೋಮೀಟರ್ ದೂರ ಇದೆ. ಒಂದು 45 ಮಿನಿಟ್ಸ್ ಅಷ್ಟೇ ಸಾಕು ಬರೋಕ್ಕೆ. ಸೊ ಫ್ಯಾಮ್ಲಿ ಜೊತೆ ಆಗಲಿ, ನೀವು ಫ್ರೆಂಡ್ಸ್ ಆಗಲಿ ಮಿಸ್ ಮಾಡದೆ ಬನ್ನಿ. ಸೊ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಸಖತ್ತಾಗಿದೆ ಪ್ಲೇಸು. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಇನ್ನೂ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಜಲ್ದಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ನೆಕ್ಸ್ಟ್ ಲಾಗ್ ಒಳಗೆ ಇನ್ನೂ ಚಲೋ ಕಂಟೆಂಟ್ ಜೊತೆ ಸಿಗ್ತೀನಿ. ಬಾಯ್.